ಎಲ್ಲರಿಗೂ ಸುಸ್ವಾಗತ. SSLC ದ್ವಿತೀಯ ಭಾಷೆ ಕನ್ನಡ ಮಾರ್ಚ್ 2025 ಎಕ್ಸಾಮ್ 1ರ ವಾರ್ಷಿಕ ಪರೀಕ್ಷೆಯ ಉತ್ತರಗಳನ್ನು ನೋಡೋಣ. ಮಕ್ಕಳೇ, ನಿಮಗೆ ತಿಳಿದಿರಬೇಕು, ಈ ವಿಷಯದ ಸಂಕೇತ 33K ಅಥವಾ ಸಬ್ಜೆಕ್ಟ್ ಕೋಡ್ 33K ಅಂತ ನಿಮ್ಮ ಸಬ್ಜೆಕ್ಟ್ ಅನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ದ್ವಿತೀಯ ಭಾಷೆ ಕನ್ನಡ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ದಿನಾಂಕ ಕೂಡ ಇರುತ್ತೆ, ಹಾಗೆ ಗರಿಷ್ಠ ಒಟ್ಟು ಅಂಕಗಳನ್ನು ಕೂಡ ಇಲ್ಲಿ ನಮೂದಿಸಿರ್ತಾರೆ. ಇದು ನಿಮ್ಮ ವಾರ್ಷಿಕ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಹೀಗಿರುತ್ತೆ. ಫಸ್ಟ್ ಮೈನಲ್ಲಿ ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳು ಅಂದ್ರೆ MCQs 4 ಮಾರ್ಕ್ಸ್ಗೆ ಕೊಟ್ಟಿರ್ತಾರೆ. ಸೊ ಪ್ರಶ್ನೆಯನ್ನ ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಉತ್ತರಗಳನ್ನ ಬರೀಬೇಕು. ಹಾಗೆ ನೀವು ಇಲ್ಲಿ ಮತ್ತೊಂದನ್ನ ಗಮನಿಸಬಹುದು. ಇಲ್ಲಿ 3 ವಿಭಾಗಗಳಾಗಿ ಅಂದ್ರೆ 3 ಕಾಲಂಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆಯ ಸಂಕೇತ, ಪ್ರಶ್ನಾನುಸಾರ ಮೌಲ್ಯಮಾಪನ ಹಾಗೆ ಅಂಕಗಳು ಅಂತ ಇದೆ. ಸೊ ಪ್ರಶ್ನೆಯ ನಂಬರ್ ಅನ್ನ ನೀವು ಕರೆಕ್ಟ್ ಆಗಿ ಮರೆಯದೆ ನಮೂದಿಸಬೇಕು. ಹಾಗೆ ಇಲ್ಲಿ ಒಟ್ಟು ಅಂಕಗಳು, ಆ ಪ್ರಶ್ನೆಗೆ ಎಷ್ಟು ಅಂಕಗಳಿದೆ ಅನ್ನೋದನ್ನು ನೀವು ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಉತ್ತರವನ್ನ ಬರಿಬೇಕಾಗುತ್ತೆ. ಸೆಕೆಂಡ್ ವೈನಲ್ಲಿ ಬಂದು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಕ್ಕಳೇ, ಇಲ್ಲಿ ಒಂದು ವಾಕ್ಯದಲ್ಲಿ ನೀವು ಪ್ರತಿ ಪ್ರಶ್ನೆಗೆ ವಾಕ್ಯ ರೂಪದಲ್ಲಿ ಉತ್ತರವನ್ನ ಬರಿಬೇಕಾಗತ್ತೆ. ಇಲ್ಲಿ ಗಮನಿಸಬಹುದು, ಎಲ್ಲಾ ಪ್ರಶ್ನೆಗಳಿಗೂ ವಾಕ್ಯ ರೂಪದಲ್ಲಿ ಉತ್ತರಗಳನ್ನ ಕೊಡಲಾಗಿದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ಒಂದು ಮೇನ್ಗೆ ಒಟ್ಟು 12 ಅಂಕಗಳು ಅಂದ್ರೆ 12 ಪ್ರಶ್ನೆಗಳಿರುತ್ತೆ. ಅದಕ್ಕೆ ಪ್ರತಿಯೊಂದಕ್ಕೆ ಒಂದೊಂದು ಅಂಕ, ಟೋಟಲ್ 12 ಮಾರ್ಕ್ಸ್. ಇಲ್ಲಿ ನೋಡಬಹುದು. ಸೊ 16ನೇ ಪ್ರಶ್ನೆಗೆ ಇಲ್ಲಿ 12 ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮುಗಿಯುತ್ತೆ. ಹಾಗೆ ಥರ್ಡ್ ಮೇನಲ್ಲಿ ಬಂದು 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲೂ ಕೂಡ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳನ್ನ ಮೀಸಲಿರಿಸಲಾಗಿದೆ. ಒಟ್ಟಾರೆ 2-3 ವಾಕ್ಯದಲ್ಲಿ ಉತ್ತರಿಸಿ 8 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದಕ್ಕೂ 2 ಅಂಕ, ಟೋಟಲ್ 16 ಮಾರ್ಕ್ಸ್ ಆಗಿರುತ್ತೆ. ಇಲ್ಲಿ ನೋಡಬಹುದು ಉತ್ತರಗಳನ್ನ ಕೂಡ. ಪ್ರಶ್ನೆ 23, 24, 4ನೇ ಮೇನಲ್ಲಿ ಕವಿ ಅಥವಾ ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಹಾಗೂ ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಸೊ ಇಲ್ಲಿ ಈ ಒಂದು ಕವಿ ಪರಿಚಯಕ್ಕೆ 3 ಅಂಕಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ನೋಡಬಹುದು, ಜನ್ಮಸ್ಥಳ, ಕಾಲಕ್ಕೆ 1 ಅಂಕ, ಪ್ರಶಸ್ತಿ, ಕೃತಿ ಇದಕ್ಕೆ 2 ಅಂಕ, ಹಾಗೆ ವಾಕ್ಯ ರೂಪದಲ್ಲಿ ಬರೆಯುವುದು ಅಥವಾ ನಿಮ್ಮ ಭಾಷಾ ಶೈಲಿಗೆ 1 ಅಂಕ. ಒಟ್ಟಾರೆ 3 ಅಂಕಗಳನ್ನ ಕವಿ ಪರಿಚಯಕ್ಕೆ ಮೀಸಲಾಗಿರಿಸಲಾಗಿದೆ. ಹಾಗೆ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯುವುದು, ಇದಕ್ಕೂ ಕೂಡ ಇಲ್ಲಿ ನೋಡಿ 3 ಅಂಕಗಳನ್ನ ಮೀಸಲಿರಿಸಿದ್ದಾರೆ. ಅದರಲ್ಲಿ ಪಠ್ಯಾಂಶಕ್ಕೆ 2 ಅಂಕಗಳು, ಪದ ಬಳಕೆ ಹಾಗೂ ನಿಮ್ಮ ಶೈಲಿ, ಬರವಣಿಗೆಯ ಶೈಲಿಗೆ 1 ಅಂಕ. ಒಟ್ಟಾರೆ 3 ಅಂಕ. ಆರನೇ ಅಥವಾ 6th ಮೈನ್, ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸುವುದು. ಇದಕ್ಕೂ ಕೂಡ 3 ಅಂಕಗಳು, 3 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಅಲಂಕಾರವನ್ನ ಹೆಸರಿಸುವುದು 1 ಮಾರ್ಕ್, ಹಾಗೆ ಲಕ್ಷಣ ಮತ್ತು ಸಮನ್ವಯಗೊಳಿಸುವುದು 2 ಮಾರ್ಕ್ಸ್. ಟೋಟಲ್ 3 ಮಾರ್ಕ್ಸ್ ನ ಪ್ರಶ್ನೆ ಆಗಿರುತ್ತೆ ಈ ಅಲಂಕಾರ. ಅಲಂಕಾರ ಹೇಗೆ ಬರೆಯೋದು ಅನ್ನೋದನ್ನ ನೀವಿಲ್ಲಿ ನೋಡಬಹುದು. ಮೊದಲಿಗೆ ಅಲಂಕಾರದ ಹೆಸರು, ಲಕ್ಷಣ,
ಅನಂತರ ಉಪಮೇಯ, ಉಪಮಾನ, ಉಪಮಾವಾಚಕ ಹಾಗೂ ಸಮಾನ ಧರ್ಮ. ಸೆವೆಂತ್ ಮೇನ್ನಲ್ಲಿ ಗಾದೆಯನ್ನು ವಿಸ್ತರಿಸಿ ಬರೆಯುವುದು ಇರುತ್ತೆ. ಇದಕ್ಕೂ ಕೂಡ 3 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ 2 ಗಾದೆ ಇರುತ್ತೆ. ಒಂದು ಮನಸ್ಸಿದ್ದರೆ ಮಾರ್ಗ, ಇಲ್ಲಿ ನೋಡಬಹುದು ತುಂಬಿದ ಕೊಡ ತುಳುಕುವುದಿಲ್ಲ. ಈ ಎರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ಮಾತ್ರ ನೀವು ಬರೆಯಬಹುದು. ಅದು ಕ್ಯಾರಿ 3 ಮಾರ್ಕ್ಸ್. ಇದರಲ್ಲೂ ಕೂಡ ವಿಭಾಗ ಮಾಡಲಾಗಿದೆ. ಗಾದೆಯ ಮಹತ್ವ ಅಥವಾ ವಿವರಣೆಗೆ 1 ಅಂಕ, ಉದಾಹರಣೆಯೊಂದಿಗೆ ಅರ್ಥ ವಿವರಣೆ 1 ಅಂಕ, ಭಾಷಾ ಶೈಲಿಗೆ 1 ಅಂಕ. ಸೊ ಟೋಟಲ್ 3 ಮಾರ್ಕ್ಸ್ ಅಥವಾ 3 ಅಂಕಗಳನ್ನ ಕೊಟ್ಟಿದ್ದಾರೆ. ಆನಂತರ 8th ಮೇನ್ ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. ಇಲ್ಲಿ ನೋಡಬಹುದು, ಮೊದಲಿಗೆ ಕೃತಿ ಅಥವಾ ಕರ್ತೃ, ಪಾಠದ ಹೆಸರು, ಪಾಠವನ್ನ ಬರೆದವರು, ಇದಕ್ಕೆ 1 ಅಂಕ. ಯಾರು ಯಾರಿಗೆ ಹೇಳಿದಂತಹ ಒಂದು ಸಂದರ್ಭ, ಅದಕ್ಕೆ 1 ಅಂಕ. ಹಾಗೆ ಭಾಷಾ ಶೈಲಿ, ಪದ ಸಂಬಂಧಗಳಿಗೆ 1 ಅಂಕ ಅಥವಾ ಸ್ವಾರಸ್ಯಕ್ಕೆ 1 ಅಂಕ ಅಂತ ನಿಗದಿ ಮಾಡ್ತಾರೆ. ಸೊ ಇಲ್ಲಿ ಒಟ್ಟು 5 ಸಂದರ್ಭಗಳಿರುತ್ತೆ. 5 ಸಂದರ್ಭಕ್ಕೂ 3 ಅಂಕ. ಸೊ ಟೋಟಲ್ 15 ಮಾರ್ಕ್ಸ್ ಅನ್ನ ಸಂದರ್ಭಕ್ಕೆ ಕೊಟ್ಟಿರ್ತಾರೆ. ನೋಡಬಹುದು, ಒಟ್ಟು 5 ಸಂದರ್ಭಗಳನ್ನ ಪರೀಕ್ಷೆಯಲ್ಲಿ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ 9th ಮೇನ್ ಬಂದು ಪದ್ಯ ಭಾಗವನ್ನ ಪೂರ್ತಿಗೊಳಿಸಿ ಅದಕ್ಕೆ 4 ಅಂಕ. ಪದ್ಯವನ್ನ 2 ಪದ್ಯವನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಯಾವ್ದಾದ್ರು 1 ಪದ್ಯವನ್ನ ನೀವು ಬರೆಯಬೇಕು. ಯಾವುದೇ ತಪ್ಪಿಲ್ಲದೆ ನೀವು ಬರೆದಾಗ ಟೋಟಲ್ ನಿಮ್ಗೆ 4 ಅಂಕಗಳನ್ನ ತಪ್ಪದೆ ಕೊಡ್ತಾರೆ. ನೆಕ್ಸ್ಟ್ 10th ಮೇನ್, 10ನೇ ಮೇನ್ ನಲ್ಲಿ 8, 10 ವಾಕ್ಯಗಳಲ್ಲಿ ಉತ್ತರಿಸೋದು. ಇದು ಕೂಡ 4 ಅಂಕಗಳಿರುತ್ತೆ ಇದಕ್ಕೆ. ಸೊ ಇಲ್ಲಿ 4 ಅಂಕಗಳು ಅಂದ್ರೆ ಮಕ್ಕಳೇ, ನೀವು ಒಂದನ್ನ ಗಮನಿಸಬೇಕು. ವಿಷಯದ ಅಂಶಕ್ಕೆ 3 ಅಂಕ, ಹಾಗೆ ನಿಮ್ಮ ಭಾಷಾ ಶೈಲಿ ಹಾಗೂ ನೀವು ಬಳಸುವ ಪದಗಳಿಗೆ 1 ಅಂಕ. ಟೋಟಲ್ 4 ಅಥವಾ 4 ಮಾರ್ಕ್ಸ್ ಅನ್ನ 8, 10 ವಾಕ್ಯಕ್ಕೆ ಕೊಟ್ಟಿರ್ತಾರೆ. ಇಲ್ಲಿ ನೋಡಬಹುದು ಪುಟ್ಟರಾಜ ಗವಾಯಿಗಳು ಪಾಠದಿಂದ ಈ 8, 10 ವಾಕ್ಯದ ಒಂದು ಪ್ರಶ್ನೆಯನ್ನ ನಿಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 11ನೇ ಅಥವಾ 11th ಮೇನ್, ಗದ್ಯ ಭಾಗವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋದು. ಇಲ್ಲಿ ಇದಕ್ಕೆ 2+2 ಅಂತ 2 ಪ್ರಶ್ನೆಗಳಿರುತ್ತೆ. ಒಟ್ಟು 4 ಅಂಕಗಳು ನಿಮ್ಗೆ ಸಿಗುತ್ತೆ. ನೋಡಬಹುದು 2 ಪ್ರಶ್ನೆಗಳು ಇಲ್ಲಿದೆ. ಉತ್ತರಗಳು ನೆಕ್ಸ್ಟ್ ಮೇನ್ ಬಂದು 12th ಮೇನ್. ಸೊ ಇಲ್ಲಿ ಪ್ರಬಂಧ ಅಥವಾ ನೀವು ಇಲ್ಲಿ 2 ಪ್ರಬಂಧಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಒಂದನ್ನ ನೀವು ಬರಿಬೇಕಾಗತ್ತೆ. ಇಲ್ಲಿ 2 ಪ್ರಬಂಧಗಳಲ್ಲಿ ಒಂದು ಕಂಪ್ಯೂಟರ್ನ ಪ್ರಯೋಗಗಳು ಇದೆ, ಹಾಗೆ ಶೈಕ್ಷಣಿಕ ಪ್ರವಾಸ ಇದೆ. ಮಕ್ಕಳೇ, ಇಲ್ಲೂ ಕೂಡ ನೀವು ಗಮನಿಸಬಹುದು, ಪೀಠಿಕೆ ಅಥವಾ ಪ್ರಸ್ತಾವನೆಗೆ 1 ಅಂಕ, ವಿಷಯದ ನಿರೂಪಣೆ ಅಥವಾ ವಿಷಯದ ವಿವರಣೆಗೆ 2 ಅಂಕ, ಹಾಗೆ ನಿಮ್ಮ ಭಾಷಾ ಶೈಲಿ ನೀವು ಹೇಗ್ ಬರಿತೀರಾ ಆ ಒಂದು ಬಳಸುವ ಪದಗಳಿಗೆ, ಹಾಗೂ ಹೇಗೆ ಮುಕ್ತಾಯ ಅಥವಾ ಉಪಸಂಹಾರ ಹೇಗ್ ಮಾಡ್ತೀರಾ ಇದಕ್ಕೆ 1 ಅಂಕ. ಟೋಟಲ್ ಇಲ್ಲಿ 4 ಅಂಕಗಳನ್ನ ನೀಡಿರ್ತಾರೆ. ಸೊ ಪತ್ರಲೇಖನ 13th ಮೇನ್. ಸೊ ಈ ಪತ್ರಲೇಖನದಲ್ಲಿ ಒಟ್ಟು 5 ಅಂಕಗಳಿರುತ್ತೆ ಪತ್ರಕ್ಕೆ. ಇಲ್ಲೂ ಕೂಡ ಈ ಪತ್ರಗಳಲ್ಲಿ ಒಂದು ವ್ಯಾವಹಾರಿಕ ಪತ್ರವನ್ನ ಕೊಟ್ಟಿರ್ತಾರೆ, ಹಾಗೆ ಮತ್ತೊಂದು ವೈಯಕ್ತಿಕ ಪತ್ರವನ್ನ ಕೊಟ್ಟಿರುತ್ತಾರೆ. ಇಲ್ಲಿ ನೀವು ಬರೆಯುವಂತಹ ಪತ್ರ ಹೇಗೆ ಅಂಕಗಳನ್ನ ವಿಭಾಗ ಮಾಡಿರ್ತಾರೆ ಅಂತ ಹೇಳಿದ್ರೆ, ಇಂದ ಅಥವಾ ವಿಳಾಸ ಅಥವಾ ಇವರಿಗೆ ಮತ್ತೆ ವಿಷಯ, ಸಂಬೋಧನೆ ಹೇಗೆ ಮಾಡಿರ್ತೀರಾ ಹಾಗೆ ವಿಷಯ. ನೆಕ್ಸ್ಟ್ ಬಂದು ಪತ್ರದ ಒಡಲು.
ಮೇನ್ ಕಂಟೆಂಟ್ ಏನ್ ಬರೀತೀರಾ ಅದ್ರೊಳಗೆ ಅಂತ ಹೇಳಿ ಅದಕ್ಕೆ ಎರಡು ಅಂಕ. ಕೊನೆಗೆ ಮುಕ್ತಾಯ ಸಹಿಯೊಂದಿಗೆ ಸಿಗ್ನೇಚರ್ ಅಥವಾ ಹೆಸರಿನೊಂದಿಗೆ ಹೇಗೆ ಮುಕ್ತಾಯ ಆಗಿರುತ್ತೆ ಮತ್ತೆ ದಿನಾಂಕಕ್ಕೆ 1 ಅಂಕ, ಟೋಟಲ್ 4 ಆಯ್ತು. ಹಾಗೆ ನೀವು ಬರೆದಿರ್ತಕ್ಕಂಥ ಪದಗಳ ಬಳಕೆ ಹೇಗಿರುತ್ತೆ, ಅದರ ವಿನ್ಯಾಸ ಹೇಗಿರುತ್ತೆ, ಶೈಲಿ, ಬಳಸಿರ್ತಕ್ಕಂಥ ಪದದ ಸ್ಟೈಲು ಹೇಗಿರುತ್ತೆ, ಇದನ್ನ ಕೂಡ 1 ಅಂಕ. ಆಯ್ತಾ? ಸೊ ಒಟ್ಟಾರೆ 5 ಅಂಕಗಳು ಪತ್ರಕ್ಕೆ. ಈಸಿಯಾಗಿ ನೀವು ಪತ್ರವನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಖಂಡಿತ 5ಕ್ಕೆ 5 ಅಂಕ ನೀವು ತಗೋಬಹುದು. ಸೊ ಹಾಗೆ ವೈಯಕ್ತಿಕ ಪತ್ರದಲ್ಲೂ ಕೂಡ ಇಂದ, ವಿಳಾಸ, ಸ್ಥಳ, ದಿನಾಂಕ ಹಾಗೂ ಪ್ರಾರಂಭದ ಒಕ್ಕಣೆ ಹೇಗೆ ನೀವು ಶುರು ಮಾಡಿರ್ತೀರ. ಆನಂತರ ಪತ್ರದ ಒಡಲು 2 ಅಂಕ, ಸಹಿಯೊಂದಿಗೆ ಮುಕ್ತಾಯ ಅಥವಾ ಇವರಿಗೆ ವಿಳಾಸವನ್ನ ಬರ್ದಿರ್ತೀರಾ, ಯಾರಿಗೆ ವಿಳಾಸ ಬರ್ದಿರ್ತೀರಾ ಅದಕ್ಕೂ ಕೂಡ 1 ಅಂಕ. ನಂತರ ವಿನ್ಯಾಸ, ಪದ ಬಳಕೆ ಮತ್ತು ಶೈಲಿಗೆ 1 ಅಂಕ, ಟೋಟಲ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಇದಕ್ಕೆ ಪತ್ರಕ್ಕೆ ಇರುತ್ತೆ. ಹಾಗೆ ನೀವು ಪತ್ರವನ್ನ ನೋಡಿದಾಗ ನಿಮ್ಮನ್ನು ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಅಮೋಘ ಎಂದು ಭಾವಿಸಿಕೊಂಡು ನಿಮ್ಮ ಮುಂದಿನ ವ್ಯಾಸಂಗಕ್ಕಾಗಿ ವರ್ಗಾವಣೆ ಪತ್ರ ನೀಡುವಂತೆ ಕೋರಿ ಮುಖ್ಯ ಗುರುಗಳಿಗೆ 1 ಪತ್ರ ಬರೆಯಿರಿ. ಹಾಗೆ ವೈಯಕ್ತಿಕ ಪತ್ರದಲ್ಲಿ ನಿಮ್ಮನ್ನು ಗುಲ್ಬರ್ಗದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕಲ್ಪನಾ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಕುರಿತು ಬಸವ ಕಲ್ಯಾಣ ನಿವಾಸಿಯಾದ ಸುನೀತಾ ಎಂಬ ಹೆಸರಿನ ಗೆಳತಿಗೆ ಪತ್ರ ಬರೆಯಿರಿ. ಈ 2 ಪತ್ರಗಳನ್ನ ಕೊಟ್ಟಿದ್ದಾರೆ. 1 ವೈಯಕ್ತಿಕ ಪತ್ರ, 1 ವ್ಯಾವಹಾರಿಕ ಪತ್ರ, 2 ಇರುತ್ತೆ. ನೀವು 2ನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಖಂಡಿತ ನೀವು ಒಳ್ಳೆಯ ಅಂಕಗಳನ್ನ ಪಡಿಬಹುದು. ಸೊ ಮಕ್ಕಳೇ, ಇಂದಿನ ಸಾಲಿನ ಮಾರ್ಚ್ನಲ್ಲಿ ಬಂದಂತಹ ಪ್ರಶ್ನೆ ಪತ್ರಿಕೆಯನ್ನ ಗಮನಿಸಿದ್ದೀರಿ. ಪ್ರಶ್ನೆ ಪತ್ರಿಕೆಯ ಹೇಗಿರುತ್ತೆ, ಅದರ ಉತ್ತರಗಳನ್ನ ನೀವು ಹೇಗೆ ಬರಿಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.